ಹಲೋ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ನಾನಿವತ್ತು ಕ್ಯಾರೆಟ್ನ ಹಲ್ವಾನ ಸಕ್ಕರೆ ಇಲ್ದಿರ ಬೆಲ್ಲ ಹಾಕ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು ಇದನ್ನು. ಫಸ್ಟು ನಾನು ಇವಾಗ ಸ್ಟವ್ ಅಂಟಿಸ್ಕೊಂಡು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಪೀಸಸ್ನೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ತುಪ್ಪ ಎಲ್ಲದಕ್ಕೂ ಅಂಟ್ಕೊಳ್ಳೋ ಥರ ಸ್ಟರ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಆರ್ಗ್ಯಾನಿಕ್ ಜಾಗ್ರಿ 1 ಕಪ್ ತೊಗೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೋಬೋದು. ನಾನಿಲ್ಲಿ ರಾ ಶುಗರ್ ಕೇನ್ ಜಾಗ್ರಿ ತೊಗೊಂಡಿದ್ದೀನಿ, ಅದಕ್ಕೆ ಅದು ಕಪ್ ಕಲರ್ ಇದೆ. ನೀವು ಬೇಕಿದ್ರೆ ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ 200 ml ನಂದಿನಿ ಗುಡ್ ಲೈಫ್ ಟೆಟ್ರಾ ಪ್ಯಾಕ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಹಾಲಾದರೂ ಹಾಕ್ಕೊಳ್ಳಿ, ಬೇರೆ ಹಾಲಂದರೆ ಕಾಯಿಸಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು 50 ಗ್ರಾಮಷ್ಟು ಕೋವಾ ಹಾಕ್ಕೋತಾ ಇದ್ದೀನಿ. ಇದು ಸ್ವೀಟ್ ಕೋವಾ ಅಲ್ಲ, ನಾರ್ಮಲ್ ಅನ್ಸ್ವೀಟನ್ ಕೋವಾ. ಇದನ್ನೆಲ್ಲ ಹಾಕಿ ಕುಕ್ಕರ್ ಮುಚ್ಚಿ ಒಂದು 5 ವಿಸಿಲ್ ಆಗೋವರೆಗೂ ಕಾಯೋಣ. 5 ವಿಸಿಲ್ ಆಗೋಷ್ಟೊತ್ತಿಗೆ ಈ ಥರ ಆಗಿರುತ್ತೆ. ಫುಲ್ಲು ಬೆಲ್ಲ, ಹಾಲು ಎಲ್ಲ ಹಾಕಿದ್ದೀವಲ್ಲ, ಕ್ಯಾರೆಟಲ್ಲಿರೋ ನೀರು ಎಲ್ಲ ನೀರು ಬಿಟ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಉಳಿದಿರ್ತಕ್ಕಂಥ ಒಂದು 50 ml ಆಫ್ ಮಿಲ್ಕನ್ನು ಟೋಟಲ್ 1/4 ಲೀಟ್ರ್ ಬೇಕಾಗುತ್ತೆ. ನಾವು 200 ml ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಈಗ ಬರೀ 50 ml ಅಷ್ಟು ಮಿಲ್ಕ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಕಲಿಸ್ಕೊಂಡು ಒಂದು 2 ರಿಂದ 3 ಏಲಕ್ಕಿನ ಸಿಪ್ಪೆ ಸಮೇತ ನೀಟಾಗಿ ಕುಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಸೊ ಈ ಥರ ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಸಲ ಕಲಿಸ್ಬಿಟ್ಟು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಸೊ ಇನ್ ದ ಮೀನ್ ವೈಲ್ ಡ್ರೈ ಫ್ರೂಟ್ಸ್ನೆಲ್ಲ ಚಾಪ್ ಮಾಡ್ಕೊಳ್ಳಿ. ಸೊ ನನಗೆ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ನಾನು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನ ತುಪ್ಪದಲ್ಲಿ ಹಾಕ್ಕೊಂಡು ಒಟ್ಟಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಡ್ರೈ ಫ್ರೂಟ್ಸ್ನೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಸೊ ಗೋಡಂಬಿ ಮತ್ತು ಬಾದಾಮಿ ಬ್ರೌನ್ ಆಗಬೇಕು ಆ್ಯಂಡ್ ಈ ದ್ರಾಕ್ಷಿ ಏನಿದೆ ಅದು ಫುಲ್ಲು ಉಬ್ಬಬೇಕು ಈ ಥರ. ಈಗ ಮತ್ತೆ ನಾನು ಸ್ಟವ್ ಮೇಲೆ ಕ್ಯಾರೆಟ್ ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಇಟ್ಬಿಟ್ಟು ಈ ಡ್ರೈ ಫ್ರೂಟ್ಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ತಿಕ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಅದಾದಮೇಲೆ ಇಟ್ಸ್ ರೆಡಿ ಟು ಸರ್ವ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.